ವತಿಯಿಂದ ತೋತ್ನಾಳ್ ಗ್ರಾಮದ ಸಮಸ್ತ ಮುಸ್ಲಿಂ ಬಾಂಧವರಿಂದ ಸೌಹಾರ್ದತೆಯ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ಪ್ರಥಮವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ಆರಾಧ್ಯ ದೈವ ಶ್ರೀ ಅಬ್ಬಾಸ್ ಅಲಿ ತಾತನವರ ಪಾದಗಳಿಗೆ ಎಣೆಮಣಿದು, ಅದೇ ರೀತಿಯಾಗಿ ಜಾಮಿಯಾ ಮಸ್ಜಿದ್ನ ಗುರುಗಳಿಗೂ ಕೂಡ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಬಸವರಾಜ್ ತಾತನವರಿಗೂ ಕೂಡ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ತೋತ್ನಾಳ್ನ ಸಮಸ್ತ ಬಂಧುಗಳಿಗೂ ನಮಸ್ಕಾರಗಳು. ಇಂಥ ಒಂದು ಸೌಹಾರ್ದತೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ನಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಮಸೀದಿಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಇವೆಲ್ಲವುಗಳು ನಿರ್ಮಾಣವಾಗಿರ್ತಕ್ಕಂಥದ್ದು ಎಲ್ಲವೂ ಕಲ್ಲು, ಮಣ್ಣು, ಸಿಮೆಂಟು, ರಾಡ್ಗಳಿಂದ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ನಮ್ಮ ಒಂದು ಮನಸ್ಸಿನ ಭಾವನೆಗಳು ಮಾತ್ರ ಬೇರೆ ಆಗಿದ್ದಾವಂತ ಅನ್ನುವಂಥದ್ದು ಹೇಳ್ಬೋದು. ಹಾಗಾಗಿ ಎಲ್ಲರ ಒಂದು ಮಸೀದಿ, ಚರ್ಚ್, ಮಂದಿರಗಳಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಸ್ಕೊಳ್ತಕ್ಕಂಥದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಬದುಕಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ದೇಶದಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆಯಿಂದ ದೇಶದ ಒಂದು ಭದ್ರತೆಗೆ, ದೇಶದ ಒಂದು ಅಭಿವೃದ್ಧಿಗೆ ಹಾಗೂ ನಮ್ಮ ಕುಟುಂಬದ ಒಂದು ಬದಲಾವಣೆಗೆ ಅಥವಾ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸಬೇಕಾಗ್ತದೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಆಲ್ರೆಡಿ ಈಗ ನಮ್ಮ ಖಲೀಲ್ ಸಾರ್ ಹೇಳಿದರು ಕೋಮುವಾದ ಅಂತ ಅನ್ನುವಂಥದ್ದು. ಈಗ ತಮಗೆಲ್ಲ ತಿಳಿದಿರುವಂತಕ್ಕಂಥದ್ದು ಕೋಮುವಾದ ಅಂತಂತಂದ್ರೆ, ಒಂದು ಜಾತಿಯಲ್ಲಿ ಯಾವುದೇ ಜಾತಿ ಇರಬಹುದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವ ಧರ್ಮದ ವ್ಯಕ್ತಿಗಳು ತಪ್ಪನ್ನ ಮಾಡಿದಾಗ ಆ ತಪ್ಪನ್ನ ಪ್ರಚೋದಿಸದೆ, ಆ ತಪ್ಪನ್ನ ತಪ್ಪು ಅಂತ ತಿಳುವಳಿಕೆ ಹೇಳಿ, ಅದನ್ನ ಬುದ್ಧಿ ಮಾತು ಹೇಳಿ ನಾವು ಆ ಮಕ್ಕಳನ್ನಾಗಿರ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ಜನರನ್ನಾಗಿರ್ಬೋದು ಬದಲಾವಣೆ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಇಲ್ಲಿ ಶಾಂತಿ ಸಹಬಾಳ್ವೆಯಿಂದ ಬದುಕಲಿಕ್ಕೆ ಆಗ್ತದೆ ಅಂತ ಅನ್ನುವಂಥದ್ದು. ಹಾಗೇನೆ ನಮಗೆ ಮುಖ್ಯವಾಗಿ ಇವೆಲ್ಲವುಗಳು ಹೋಗ್ಬೇಕಂತಂದ್ರೆ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಬಾಂಧವರು ಶಿಕ್ಷಣವನ್ನ ಮಕ್ಕಳಿಗೆ ತಮ್ಮ ಶಿಕ್ಷಣವನ್ನ ಕೊಟ್ಟಾಗ ಮಾತ್ರ ಇಷ್ಟ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ನಾವು ಹೇಳ್ತೀವಿ, ಈ ದೇಶದಲ್ಲಿ ಶಾಂತಿ ಸಂಹಿತೆ ಏನಪ್ಪಾ ಅಂತಂದ್ರೆ ಇವತ್ತು ಬದಲಾವಣೆ ಆಗ್ತದೆ ಅಂತಂದ್ರ ಅವಿದ್ಯಾವಂತರಿಂದ ಆಗ್ತಾ ಇಲ್ಲ, ಬುದ್ಧಿವಂತರಿಂದನೇ ಆಗ್ತಾ ಇದೆ. ಅದು ದೊಡ್ಡ ದುರಂತ ಇದೆ. ಸೊ ಹಂಗಾಗಿ ಆ ಮೊದಲು ಏನಪ್ಪಾ ಅಂತಂದ್ರೆ, ಹಳ್ಳಿಗಳಲ್ಲಿ ನಾವು ಮಾತಾಡ್ತಿದ್ವಿ, ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಅವರನ್ನ ನಾವು ಅಣ್ಣ, ಮಾಮ, ಕಕ್ಕ, ಸಣ್ಣಪ್ಪ, ಚಿಕ್ಕಪ್ಪ ಅಂತಂದು ಮಾತನಾಡಿ ಎಷ್ಟು ಚೆನ್ನಾಗಿದೀವಪ್ಪ ಅಂತಂದ್ರೆ, ಈಗಲೂ ಕೂಡ ನಮ್ಮ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನಾವು ಹೋಲಿಕೆ ಮಾಡಿಕೊಂಡಾಗ ನಮ್ಮ ಪೋತ್ನಾಳಲ್ಲಿ ಅಂತ ಯಾವುದೇ ಭಾವನೆ ಇಲ್ಲ. ಎಲ್ಲರೂ ಯಾವುದೇ ಕಾರ್ಯಕ್ರಮ ಇರಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವುದೇ ಜಾತಿ ಇರಲಿ, ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಸೊ ಹೀಗೆ ಎಲ್ಲ ಮುಸ್ಲಿಂ ಬಾಂಧವರಾಗಿರ್ಬೋದು, ನಮ್ಮ ಹಿಂದೂಗಳಾಗಿರ್ಬೋದು, ಎಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ತರ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಎಲ್ಲರೂ ಸೌಹಾರ್ದಯುತವಾಗಿ ನಾವು ಬೆಳಿತೀವಿ. ಇದರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗ್ತದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.